ಹಲೋ ಎವ್ರಿವಾನ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಗೆಟ್ ರೆಡಿ ವಿತ್ ಮೀ ವ್ಲಾಗ್. ಓಕೆನಾ? ಸೊ ಎಸ್ ಫ್ರೆಂಡ್ಸ್, ನಾನೊಂದು ಗ್ರೂಪ್ ರೇಷಿಯೋಗೆ ಹೋಗ್ತಾ ಇದ್ದೀನಿ. ಸೊ ನಾನು ಹೇಗೆ ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಏನಾರು ಮಿಸ್ಟೇಕ್ಸ್ ಇದ್ದರೆ ಐ ಆಮ್ ಸಾರಿ. ಆ್ಯಂಡ್ ಎಸ್ ಫ್ರೆಂಡ್ಸ್, ನಾನು ಜಸ್ಟ್ 2 ಕ್ರೀಮ್ಸ್ ಅಷ್ಟೇ ಬಳಸ್ತಾ ಇರೋದು, ಫೇರ್ ಆ್ಯಂಡ್ ಲವ್ಲಿ ಪ್ಲಸ್ ಸ್ಪಿನ್ BB ಪ್ಲಸ್. ಓಕೆನಾ? ಸೊ ಎರಡು ಕ್ರೀಮ್ನ ತೊಗೊತಾ ಇದ್ದೀನಿ ಸ್ವಲ್ಪ. ಸೊ ಕ್ಲೀನಾಗಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ಬ್ಲೆಂಡ್ ಮಾಡಿಕೊಂಡು ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಓಕೆನಾ? ಸೊ ನಾನು ಯಾವುದೇ ರೀತಿಯಾದ ಸ್ಪಾಂಜಸ್ ಆಗಲಿ ಇಲ್ಲ ಬಬ್ಸ್ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಫಿಂಗರ್ಸಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಪೌಡರ್. ಸೊ ನಾನು ಪಾಂಡ್ಸ್ ಬಿಟ್ಟು ಬೇರೆ ಯಾವ ಪೌಡರ್ನು ನಾನು ಯೂಸ್ ಮಾಡಲ್ಲ. ಸೊ ರೆಗ್ಯುಲರ್ ನಾನು ಯೂಸ್ ಮಾಡೋದು ಪಾಂಡ್ಸ್ ಒಂದೇ. ಓಕೆನಾ? ಸೊ ಅದನ್ನು ನಾನು ಕ್ಲೀನಾಗಿ ಹಚ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಫಂಕ್ಷನ್ಗೆ ಹೋಗ್ತಾ ಇರೋ ಕಾರಣ ಸ್ವಲ್ಪ ಐ ಲ್ಯಾಶಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನಾನು ಯಾವಾಗಲೂ ಅಷ್ಟೇ ಸ್ನೇಹಿತರೆ. ಸೊ ಯಾವುದೇ ಫಂಕ್ಷನ್ಗೆ ಹೋದ್ರೂ ನಾನು ಬೇಸ್ ಬಂದು ಐ ಲ್ಯಾಶಸ್ನ ನಾನು ಗೋಲ್ಡನ್ ಕಲರಲ್ಲೇ ಕೊಡೋದು. ಓಕೆನಾ? ಸೊ ನಾನು ಗೋಲ್ಡನ್ ಕಲರ್ ಫಸ್ಟು ಎರಡು ಕಡೆನೂ ಅಪ್ಲೈ ಮಾಡ್ಕೊತಾ ಇದ್ದೀನಿ ಐ ಲ್ಯಾಶಸ್ನ. ಸೊ ನೆಕ್ಸ್ಟ್ ಬಂದು ನಾನು ಹಾಕ್ಕೊಂಡಿರೋ ಸ್ಯಾರಿ ಬಂದು ಆರೆಂಜ್ ವಿತ್ ಸ್ಯಾಫ್ರನ್ ಕಲರಲ್ಲಿದೆ. ಓಕೆನಾ? ಸೊ ಅದಕ್ಕೆ ಪಿಂಕ್ ಕಲರ್ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ನಾನು ಪಿಂಕ್ ಕಲರ್ ಐ ಲ್ಯಾಶಸ್ ಹಾಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಎಸ್, ಫೈನಲಿ ಸ್ವಲ್ಪ ಬ್ರಷಲ್ಲಿ ನಾನು ಡಸ್ಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಎಕ್ಸ್ಟ್ರಾ ಏನಾರು ಇದ್ದರೆ ಅದು ರಿಮೂವ್ ಆಗುತ್ತೆ. ಸೊ ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಐಲೈನರ್. ಎಸ್, ಸೊ ಐಲೈನರ್ ಹಾಕೊಂಡಾಗೇ ಕಣ್ಣು ತುಂಬ ಚೆನ್ನಾಗಿ ಕಾಣೋದು. ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದು ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನನಗೆ ಇನ್ನರ್ ಸೈಡಿಂದ ಐಬ್ರೋ ಸ್ವಲ್ಪ ಕಮ್ಮಿ ಇದೆ. ಓಕೆನಾ? ಸೊ ಆ ಕಾರಣಕ್ಕೆ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಐಬ್ರೋ ಫಿಲ್ಲಿಂಗ್ ಬಗ್ಗೆ ನಾನೊಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ನಿಮಗೆ. ಓಕೆನಾ? ಬಿಕಾಸ್ ಐಬ್ರೋ ಒಬ್ಬೊಬ್ಬರು ತುಂಬ ಕ್ಲೀನಾಗಿ ಮಾಡ್ಕೊಳ್ಳಲ್ಲ. ಸೊ ಆ ಕಾರಣಕ್ಕೆ ಅದೊಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ. ಸೊ ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಬಂದು ಸ್ಟಿಕ್ಕರ್. ಎಸ್, ಸೊ ಸ್ಟಿಕ್ಕರ್ ಕೆಳಗಡೆ ನಾನು ಯಾವಾಗಲೂ ಬ್ಲ್ಯಾಕ್ ಕಲರ್ ಒಂದು ಡಾಟ್ ಇಟ್ಕೊತೀನಿ. ಬಿಕಾಸ್ ಅಕಸ್ಮಾತ್ ಸ್ಟಿಕ್ಕರ್ ಏನಾದರೂ ಬಿದೋದ್ರೆ ಅಟ್ಲೀಸ್ಟ್ ಆ ಡಾಟ್ ಇರುತ್ತೆ. ಸೊ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಮಸ್ಕಾರ ಹಾಕ್ಕೊಂಡೆ. ಸೊ ನೆಕ್ಸ್ಟು ಲಿಪ್ ಬಾಮ್ ಪ್ಲಸ್ ಲಿಪ್ಸ್ಟಿಕ್. ಓಕೆನಾ? ಸೊ ನಾನು ಲಿಪ್ ಬಾಮ್ ಹಾಕ್ಕೊಂಡೆ ಯಾವಾಗಲೂ ಲಿಪ್ಸ್ಟಿಕ್ ಹಾಕೊಳ್ಳೋದು. ಸೊ ನೆಕ್ಸ್ಟ್ ಬಂದು ಹಿಯರಿಂಗ್. ಸೊ ಸ್ಯಾರಿಗೆ ಯಾವಾಗಲೂ ನಾನು ಜಿಮ್ಕೀಸ್ನೇ ಪ್ರಿಫರ್ ಮಾಡೋದು. ಬಿಕಾಸ್ ಜಿಮ್ಕಿ ನನಗೆ ತುಂಬ ಇಷ್ಟ. ಸೊ ಸ್ಯಾರಿಗೆ ಜಿಮ್ಕಿನೇ ಕ್ಲೀನಾಗಿ ಎದ್ದು ಕಾಣುತ್ತೆ. ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಬಂದು ಒಂದು ಜ್ಯುವೆಲ್ರಿ ಸೆಟ್ ತೊಗೊಂಡಿದ್ದೀನಿ. ಸೊ ತೀರಾ ಗ್ರ್ಯಾಂಡಾಗೂ ಇಲ್ಲ, ತೀರಾ ಸಿಂಪಲ್ಲಾಗೂ ಇಲ್ಲ. ಈ ಸ್ಯಾರಿಗೆ ಸ್ವಲ್ಪ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ರೀತಿ ಒಂದು ಸೆಟ್ ತೊಗೊಂಡಿದ್ದೀನಿ. ಸೊ ಇದೊಂದು ಹೊಸದೇನಿಲ್ಲ, ಸೊ ಓಲ್ಡ್ ಒಂದೇ. ಸೊ ಹೇಗೆ ಕಾಣ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ? ಸೊ ನೆಕ್ಸ್ಟ್ ಬಂದು ಬ್ಯಾಂಗಲ್ಸ್. ಎಸ್, ಸೊ ನಾನು ಗಾಜಿನ ಬಳೆ ಹಾಕ್ತಾಯಿಲ್ಲ ಇವತ್ತು. ಸೊ ಸಿಂಪಲ್ ಆಗಿರಲಿ ಅನ್ನೋದು ಕಾರಣಕ್ಕೆ ಮುತ್ತಿನ ಇದರ ರೀತಿ ಒಂದು ಬ್ಯಾಂಗಲ್ಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ವಾಚ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಫೈನಲ್ ಆಗಿ ನೋಡ್ತಾ ಇರ್ಬೋದು ನೀವು. ಸೊ ಎಸ್, ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಫಿಂಗರ್ಸ್. ಸೊ ರಿಂಗ್. ಎಸ್, ಸೊ ರಿಂಗ್ನ ನೀವು ಆಲ್ಮೋಸ್ಟ್ ನೋಡಿರ್ಬೋದು ನಾನು ಗೆಟ್ ರೆಡಿ ವಿತ್ ಮೀ ಶಾರ್ಟ್ಸಲ್ಲಿ. ಸೊ ಫಂಕ್ಷನ್ ಕಾರಣ ಸೊ ಎರಡು ಕೈಗೂ ರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ಮೇಕಪ್ ಫಿನಿಷ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಫೈನಲಾಗಿ ಮೇಕಪ್ ಎಲ್ಲ ಫಿನಿಶ್ ಆಗಿದೆ. ಸೊ ಇನ್ನು ಹೇರ್ ಸ್ಟೈಲ್ ಒಂದೇ ಬಾಕಿ. ಸೊ ನಾನು ಹೇರ್ ಸ್ಟೈಲ್ ಸ್ಟಾರ್ಟಿಂಗ್ ಎಲ್ಲ ನಾನು ಸೆಂಟರ್ ಪುಫ್ ಮಾಡ್ಕೊತಾ ಇದ್ದೆ. ಬಟ್ ಇವಾಗ ನಾನು ಸೆಂಟ್ರಲ್ಲಿ ಮಾಡ್ಕೊಳ್ಳಲ್ಲ, ಸೈಡ್ ಪುಫ್ ತೆಗಿತೀನಿ. ಸೊ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಸೊ ಏನೋ ಮಿಸ್ಸಿಂಗ್ ಅಲ್ವಾ? ಸೊ ಎಸ್, ಸೊ ಫೈನಲಿ ಏನೋ ಮಿಸ್ಸಿಂಗ್ ಆಗ್ತಾಯಿದೆ. ಏನು ಅಂತಂದರೆ ಎಸ್, ಕುಂಕುಮ. ಸೊ ಹೆಣ್ಮಕ್ಳಿಗೆ ಹಣೆಯಲ್ಲಿ ಕುಂಕುಮ ಇದ್ರೇ ಚೆಂದ ಅಲ್ವಾ? ಸೊ ಹಾಗಾಗಿ ನಾನಂತೂ ರೆಗ್ಯುಲರಾಗಿ ಕುಂಕುಮ ಇಲ್ಲದೆ ನಾನು ಎಲ್ಲೂ ಆಚೆ ಹೋಗಲ್ಲ. ಆ್ಯಂಡ್ ಸ್ನೇಹಿತರೆ, ನಾನು ಇವತ್ತು ಆ್ಯಕ್ಚುಲಿ ಫ್ರೀ ಹೇರ್ ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಬಿಸಿಲು ಭಯಕ್ಕೆ ಫ್ರೀ ಹೇರ್ ಬಿಡಲಿಲ್ಲ ನಾನು. ಬಿಕಾಸ್ ತುಂಬ ಸೆಕೆ ಅನಿಸ್ಬಿಡುತ್ತೆ. ಹಾಗಾಗಿ ಜಡೆ ಹಾಕ್ಕೊಂಡೆ. ಸೊ ಇದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಸೊ ಯಾವಾಗಲೂ ಫ್ರೀ ಹೇರ್ ಇದ್ದರೆ ಅನ್ಕಂಫರ್ಟಬಲ್ ಆಗಿರುತ್ತೆ ಈ ಬಿಸಿಲು ಟೈಮಲ್ಲಿ. ಸೊ ಹಾಗಾಗಿ ಲೈಟಾಗಿ ಜಡೆ ಹಾಕ್ಕೊಂಡೆ ಸಿಂಪಲ್ಲಾಗಿ. ಸೊ ನೆಕ್ಸ್ಟ್ ಆದರೂ ಏನೋ ಮಿಸ್ಸಿಂಗ್ ಆಗ್ತಾಯಿದೆ ಅಲ್ವಾ ಸ್ನೇಹಿತರೆ? ಸೊ ಹೆಣ್ಮಕ್ಳಿಗೆ ಸೀರೆ ಉಟ್ಕೊಂಡಾಗ ಏನು ಬೇಕು ಹೇಳಿ? ಹೂವು. ಸೊ ಎಸ್, ಸೊ ಬಟ್ ಪ್ಲಾಸ್ಟಿಕ್ ಹೂವು ಮಾಡ್ಕೊಂಡಿದ್ದೀನಿ, ಯಾರೂ ತಪ್ಪು ತಿಳ್ಕೊಬೇಡಿ. ಬಿಕಾಸ್ ಹೂವದ ರೇಟ್ ತುಂಬ ಜಾಸ್ತಿ ಆಗೋಗಿದೆ. ಆ ಕಾರಣಕ್ಕೆ ಸೊ 4-5 ಪ್ಲಾಸ್ಟಿಕ್ ಹೂವುಗಳು ತೆಗೆದಿಟ್ಕೊಂಡಿದ್ದೀನಿ. ಸೊ ಯಾವ ಟೈಮಲ್ಲಿ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊತೀನಿ. ಸೊ ಫೈನಲಾಗಿ ದಿಸ್ ಇಸ್ ಮೈ ಕಂಪ್ಲೀಟ್ ಮೇಕಪ್. ಸೊ ಹೇಗೆ ಕಾಣ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಓಕೆನಾ? ಸೊ ನಾನೆಲ್ಲರೂ ಹೋಗಬೇಕಾದಾಗ ಇದೇ ರೀತಿ ನಾನು ಸಿಂಪಲಾಗಿ ರೆಡಿ ಆಗ್ತೀನಿ. ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.